ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಉದ್ದಿನೋಡ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ. ಇವಾಗಿನ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ. ಬಿಸಿ ಬಿಸಿಯಾಗಿ ಕಾಫಿ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಪ್ರೋಟೀನ್ ರಿಚ್ ಫುಡ್ ಕೂಡ. ಇದನ್ನ ಹೇಗ್ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ನಾನು ಒಂದ್ ಬೌಲ್ಗೆ ಇವಾಗ ಈ ಗ್ಲಾಸ್ ಅಲ್ಲಿ 2 ಲೋಟ ಅಷ್ಟು ಉದ್ದಿನ ಬೇಳೆ ತಗೋತಾ ಇದ್ದೀನಿ. ನೋಡಿ, ಈ ತರ ಸೇಮ್ ಗ್ಲಾಸ್ ಅಲ್ಲಿ 2 ಗ್ಲಾಸ್ ಉದ್ದಿನ ಬೇಳೆ ತಗೋತಾ ಇದ್ದೀನಿ. ಇದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಕ್ ಮಾಡ್ಕೋಬೇಕು ಅಂತಂದ್ರೆ ನೈಟ್ ನೀವು ನೆನ್ಸ್ಕೋಬಹುದು. ಇಲ್ಲ ಅಂದ್ರೆ ಆಫ್ಟರ್ನೂನ್ ಇಲ್ಲ ನೈಟ್ಗೆ ಸ್ನಾಕ್ಸ್ ಕೂಡ ಮಾಡ್ಕೋಬಹುದು ಅಂತಂದ್ರೆ ಆಫ್ಟರ್ನೂನ್ ನೆನ್ಸ್ಕೋಬಹುದು. ಇದನ್ನ ನಾನು ನೈಟ್ ನೆನ್ಸಿಟ್ಕೋತಾ ಇದ್ದೀನಿ, ಯಾಕೆಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಇವಾಗ ನೋಡಿ, ಒಂದ್ 2-3 ಸಲ ಈ ತರ ಚೆನ್ನಾಗಿ ತೊಳ್ಕೊಂಡು ನೀರ್ ಹಾಕೊಂಡು ಒಂದ್ 2-3 ಸಲ ವಾಶ್ ಮಾಡಿ. ಶುಂಠಿ 2 ಇಂಚ್ ತಗೊಂಡಿದ್ದೀನಿ. 2 ಇಂಚು ಈ ತರ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತೆ ಜೀರಿಗೆ ಕೂಡ 1 ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ, 1 ಸ್ಪೂನು. ಮತ್ತೆ ಹಸಿಮೆಣಸಿನ್ಕಾಯಿ ಕೂಡ 10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. 10 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದಕ್ಕೆ. ಎಲ್ಲಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಸಾಲ್ಟ್ ಕೂಡ ಇವಾಗ್ಲೇ ಹಾಕೋತಾ ಇದ್ದೀನಿ, 1.5 ಸ್ಪೂನ್ ಅಷ್ಟು ಸಾಲ್ಟ್. ಮತ್ತೆ ಇವಾಗ ನೆನ್ಸಿಟ್ಟಿರೋ ಉದ್ದಿನ ಬೇಳೆನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಈ ತರ ನೀರನ್ನ ಹಿಂಗ ಅಂದ್ಕೊಂಡು, ನೀರೆಲ್ಲ ಸ್ವಲ್ಪ ಸ್ವಲ್ಪ ನೀರಿದ್ರು ಚೆನ್ನಾಗಿರುತ್ತೆ, ಗ್ರೈಂಡ್ ಆಗುತ್ತೆ. ಅದಕ್ಕೆ ನಾನು ನೀರ್ ಇದ್ದಾಗ್ಲೇನೆ ಸ್ವಲ್ಪ ಹಾಕೋತಾ ಇದ್ದೀನಿ. ಮೇಲ್ಗಡೆ ನೀರ್ ಹಾಕೊಳ್ದೇ ಇದ್ರೆ ಚೆನ್ನಾಗಾಗುತ್ತೆ ಅಂತ. ಇವಾಗ ಮೇಲ್ಗಡೆ ನೀರ್ ಹಾಕೊಳ್ಳೋದ್ ಬೇಡ, ಇದ್ರಲ್ಲೇ ನೀರಿರೋದೆ ಸಾಕಿದಕ್ಕೆ. ಇದನ್ನ ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಇವಾಗ ಗ್ರೈಂಡ್ ಆಗಿದೆ ಇದು. ನೋಡಿ, ಈ ತರ ಚೆನ್ನಾಗಿ ಗ್ರೈಂಡ್ ಆಗ್ಬೇಕು. ನೋಡಿ, ಈ ತರ ಚೆನ್ನಾಗಿ ಈ ತರ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೋಡಿ, ಇದಕ್ಕೆ ಎಕ್ಸ್ಟ್ರಾ ನೀರ್ ಹಾಕಿಲ್ಲ ನಾನು, ನೀರಿಂದಾನೇ ಹಿಂಗ್ ತೆಗ್ದು ಹಾಕಿದ್ದೀನಲ್ಲ, ಅದಕ್ಕೆ ಎಕ್ಸ್ಟ್ರಾ ನೀರ್ ಹಾಕ ಮಾತೇ ಇರಲ್ಲ. ನೋಡಿ, ಈ ತರ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ತುಂಬಾ ತರಿ ಆಗಿದ್ರೆ ವಡ ಚೆನ್ನಾಗಿ ಬರಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಈ ತರ ನುಣ್ಣಕ್ ರುಬ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ ವಡ, ಮತ್ತೆ ಕ್ರಂಚಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ತರ ಎಲ್ಲಾನು ಚೆನ್ನಾಗಿ ಈ ತರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ತುಂಬಾ ಜಾಸ್ತಿನೂ ಗಟ್ಟಿ ಬೇಡ, ತುಂಬಾ ಜಾಸ್ತಿನೂ ತೆಳು ಬೇಡ. ಇಷ್ಟು ಥಿಕ್ನೆಸ್ ಇದ್ರೆ ಆಮೇಲೆ ಚೆನ್ನಾಗಿದ್ರೆ ಚೆನ್ನಾಗಿ. ನಾನು ಇದಕ್ಕೆ 2 ಆನಿಯನ್ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ, ತರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಉಪ್ಪೇನ್ ಬೇಡ, ಆಲ್ರೆಡಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಉಪ್ಪು ಹಾಕಿದೀವಿ. ಇದನ್ನೆಲ್ಲದೂ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬೇಕು ಅಂದ್ರೆ ನೀವು ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋಬಹುದು, ಆದ್ರೆ ನಾನು ಗ್ರೈಂಡ್ ಮಾಡಕ್ಕೆ ಹಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ಮೊದಲಿಂದನೂ ನಮ್ಮ ಮಕ್ಳು ಚಿಕ್ಕವರಿಂದಾಗ್ಲೂ ನಂಗೆ ಈ ತರ ಹಸಿಮೆಣಸಿನ್ಕಾಯಿ ಅವ್ರ ಬಾಯಿಗೆ ಸಿಕ್ಕಿ ಅಳ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ತರ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಅದೇ ತರ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದಕ್ಕೆ ಆನಿಯನ್ ಹಾಕೊಂಡ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಆನಿಯನ್ ಕೂಡ ಹಾಕೋತಾ ಇದ್ದೀನಿ. ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳಿ. ಉದ್ದಿನ ವಡ ಮುಳುಗೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಅದಕ್ಕಾದ್ಮೇಲೆ ನೋಡಿ, ಈ ತರ ಇದು ವಡನ್ ನೀವು ಎತ್ಕೋಬೇಕಾದ್ರೆ ಈ ತರ ನೀರ್ ಹತ್ಕೊಳ್ಳೋದು ಕಂಪಲ್ಸರಿ, ಹತ್ಕೊಳ್ಳೇಬೇಕು. ಇಲ್ಲಾಂದ್ರೆ ಕೈಗೆ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ. ಈ ತರ ಉಂಡೆ ಉಂಡೆ ತರ ಆಗಲ್ಲ. ನೋಡಿ, ಈ ತರ ನೀರ್ ಹತ್ಕೊಂಡು ಕೈಯಲ್ಲಿ ಎತ್ಕೊಂಡು ಈ ತರ ರೌಂಡ್ ಮಾಡಿ, ನೋಡಿ ಈ ತರ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳಿ. ಈ ತರ ಕೈಯಲ್ಲಿ ಹೆಬ್ಬೆಟ್ಟಲ್ಲಿ ಮಧ್ಯದಲ್ಲಿ ಈ ತರ ಹೋಲ್ ಮಾಡ್ಕೊಂಡು, ನೋಡಿ ಈ ತರ ಹೋಲ್ ಮಾಡ್ಕೊಳ್ಳಿ. ಹೆಬ್ಬೆಟ್ಟಲ್ಲಿ ಮಧ್ಯದಲ್ಲಿ ಈ ತರ ಹೋಲ್ ಮಾಡ್ಕೊಂಡು ಒಂದೊಂದೇ ಈ ತರ ಎಣ್ಣೆಗೆ ಬಿಡಿ. ಇದು ತುಂಬಾ ಈಸಿ ಬಿಡೋದು. ಸ್ವಲ್ಪ ನೀರ್ ಹತ್ಕೊಂಡ್ ಬಿಟ್ರೆ ಸಲೀಸಾಗಿ ಬಂದ್ಬಿಡುತ್ತೆ ಅದು. ಒಂದೊಂದಕ್ಕೂ ನೀರ್ನ ಹತ್ಕೊಂಡ್ ಬಿಡಿ, ಅವಾಗ ಸಲೀಸಾಗಿ ಬಿಡ್ಬೋದು. ನೋಡಿ, ಎಷ್ಟು ಸಲೀಸಾಗಿ ಬೀಳ್ತಾ ಇದೆ. ಸ್ವಲ್ಪ ಈ ತರ ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇನ್ನೇನಿದು ಫ್ರೈ ಆಗ್ತಾ ಇದೆ. ಇದನ್ನ ಒಂದ್ ಸೈಡ್ ಫ್ರೈ ಆದ್ಮೇಲೆ ಇನ್ನೊಂದ್ ಸೈಡ್ ಈ ತರ ತಿರ್ಗ್ಸ್ ಹಾಕೊಂಡು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಮೇಲ್ಗಡೆ ಪಾರ್ಟ್ ಎಲ್ಲಾನು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಉದ್ದಿನ ವಡೆ ರೆಡಿ ಆಗಿದೆ. ನೋಡಿ, ವೆರಿ ಕ್ರಿಸ್ಪಿ ಉದ್ದಿನ ವಡೆ ರೆಡಿ ಆಗಿದೆ. ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲ್ಗಡೆ ಗರಿ ಗರಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ.